ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಭಾಗ್ಯ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಟುಡೇ ಈಸ್ ದ ನ್ಯೂ ಇಯರ್. ಸೊ ಹ್ಯಾಪಿ ನ್ಯೂ ಇಯರ್. ನಿಮ್ಮ 2024ನಲ್ಲಿ ಏನೇ ಒಂದು ಆಗದೇ ಇರೋ ನಿಮ್ಮ ಗೋಲ್ನ ರೀಚ್ ಮಾಡೋಕ್ಕಾಗದೇ ಇರೋದನ್ನು ಕೀಪ್ ಅಂದರೆ ಹಿಡ್ಕೊಂಡು ಈ ವರ್ಷದಲ್ಲಿ ಅದನ್ನು ಆದಷ್ಟು ಟ್ರೈ ಮಾಡಿ, ನಿಮ್ಮ ಲೆವೆಲ್ಗೆ ಟ್ರೈ ಮಾಡಿ ಅದನ್ನು ಅಚೀವ್ ಮಾಡೋದಕ್ಕೆ. ಸೊ ಟ್ರೈ ಅಂತೂ ಮಾಡಬೇಕು, ರಿಸಲ್ಟ್ಗೋಸ್ಕರ ದೇವ್ರಿಗೆ ಬಿಡಬೇಕು. ಸೊ ನಾನು ಅಷ್ಟೇ ಈ ಸತಿ ನ್ಯೂ ಇಯರ್ಗೆ 60 ಡೇಸ್ ಚಾಲೆಂಜ್ ಅಂತ ಹೇಳ್ಬಿಟ್ಟು ಎಕ್ಸಸೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಬ್ಬರು ಮಕ್ಕಳು ಇಟ್ಕೊಂಡು ನಾನು ಎಕ್ಸಸೈಸ್ ಕೂಡ ಮಾಡಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇದು ಎಷ್ಟು ಮಟ್ಟಿಗೆ ರಿಸಲ್ಟ್ ಬರುತ್ತೆ ಅನ್ನೋದು ನನಗೆ ಬೇಕಿಲ್ಲ, ಅಟ್ಲೀಸ್ಟ್ ಟ್ರೈ ಮಾಡಬೇಕಲ್ವಾ. ಸೊ ಟ್ರೈ ಮಾಡ್ತೀನಿ. ಸೊ ನನ್ನ ರೆಸೊಲ್ಯೂಷನ್ ಇದೇನೆ. ಸೊ ಲಾಸ್ಟ್ ವ್ಲಾಗಲ್ಲಿ ಕೂಡ ನಾನು ಆಲ್ರೆಡಿ ಹೇಳಿದ್ದೆ. ಸೊ ಇದನ್ನು ಸ್ವಲ್ಪ ಡಿಲೇ ಆಯಿತು ನಾನು ಪೋಸ್ಟ್ ಮಾಡೋದಕ್ಕೆ, ಯಾಕಂದರೆ ನನಗೆ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ. ಸೊ ನಮ್ಮ ನ್ಯೂ ಇಯರ್ ಹೇಗಿತ್ತು ಅಂದರೆ, ಹಸ್ಬೆಂಡು ವರ್ಕಲ್ಲಿ ಬ್ಯುಸಿ ಆಗಿದ್ದರು, ನಾನು ಮಕ್ಕಳು ನೋಡ್ಕೊಳೋದ್ರಲ್ಲಿ ಬ್ಯುಸಿಯಾಗಿ, ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಿಬಿಡ್ದೆ. ಸೊ ನ್ಯೂ ಇಯರ್ಗೆ ಆಲ್ಮೋಸ್ಟ್ ಎಲ್ಲರೂ ಮುಂಚೆ ಎಲ್ಲ ಹೊರಗೆ ಹೋಗ್ತಿದ್ವಿ. ಈ ಸತಿ ಅವ್ರಿಗೆ ಡ್ಯೂಟಿಲಿ ಬ್ಯುಸಿ ಆದರು, ಮೀನ್ಸ್ ಅವ್ರಿಗೆ ಕೇಸ್ ಇತ್ತು. ಸೊ ನನಗೆ ಮಕ್ಕಳು ನೋಡ್ಕೊಳ್ಳೋ ಕೆಲಸ ಇತ್ತು. ಸೊ ಹಂಗಾಗಿ ಏನು ಮಾಡಿದೆ, ಮಕ್ಕಳು ಫ್ರೆಂಡ್ಸ್ ಅಂದರೆ ನಮ್ಮ ಒಂದು ಅಪಾರ್ಟ್ಮೆಂಟ್ ಫ್ರೆಂಡ್ಸ್ ಇರ್ತಾರಲ್ವ, ನಾವೇ ಫೋನ್ ಮಾಡಿಕೊಂಡು ಸ್ಕೂಲ್ ಮೇಟ್ಸ್, ಇವರೆಲ್ಲ ಕ್ಲಾಸ್ಮೇಟ್ಸ್ ಅಲ್ಲ, ಸ್ಕೂಲ್ ಮೇಟ್ಸು. ಹಾಗೇ ಈ ಅಪಾರ್ಟ್ಮೆಂಟಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅವ್ರ ಮನೇಲಿ ನಾವು ಈ ಥರ ಚಿಕ್ಕದಾಗಿ ಆರ್ಗನೈಸ್ ಮಾಡಿಕೊಂಡು, ತುಂಬ ಅಂದರೆ ತುಂಬ ಸಿಂಪಲ್ಲಾಗೇ ಮಕ್ಕಳನ್ನ ಹ್ಯಾಪಿನೆಸ್ಗೆ, ಹೆಂಗೆ ಅಂದರೆ ಮಕ್ಕಳ ಹ್ಯಾಪಿನೆಸ್ ನೋಡಿ ನಮಗೆ ಹ್ಯಾಪಿನೆಸ್ ಬರುತ್ತೆ. ಸೊ ಹಂಗಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಈ ವೇ ಸೆಲೆಕ್ಟ್ ಮಾಡಿಕೊಂಡೆ. ಅದರಲ್ಲೂ ಇನ್ನೊಂದು ಹೇಳಬೇಕು ಅಂದರೆ, ನ್ಯೂ ಇಯರು ಕೆಲವೊಂದು ಸತಿ ಹೆಂಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ, ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕೋ ಮಾಡಬಾರ್ದು. ಯಾಕಂದರೆ ನಮ್ಮ ಟ್ರೆಡಿಷ್ನಲ್ ಪ್ರಕಾರ ಯುಗಾದಿಗೆ ನ್ಯೂ ಇಯರ್ ಅಂತ ಎಲ್ರಿಗೂ ಗೊತ್ತು ಕಾಮನಾಗಿ. ಬಟ್ ಒಂದು ವೇ ಈ ರೀತಿ ನೋಡಿದ್ರೆ, ಯಾಕಂದರೆ ಯಾವುದೇ ಒಂದು ಫೆಸ್ಟಿವಲ್ ಕೂಡ, ಯಾವುದೇ ಒಂದು ಬರ್ತ್ ಮೀನ್ಸ್ ಹುಟ್ಟಿದ್ದಾರೆ ಅಂದರೂ ಕೂಡ, ಸತ್ರು ಅಂದರೂ ಕೂಡ ಕ್ಯಾಲೆಂಡ್ರ್ ನೋಡ್ತೀವಿ, ಡೇಟ್ ನೋಡ್ತೀವಿ, ಟೈಮಿಂಗ್ಸ್ ನೋಡ್ತೀವಿ. ಸೊ ಡಿಪೆಂಡ್ಸ್ ಆನ್ ಇದೆ ಅಲ್ವಾ. ನ್ಯೂ ಇಯರ್ ಅಂತ ಏನಕ್ಕೆ ಡೇಟ್ ಚೇಂಜ್ ಆಗುತ್ತೆ, ಕ್ಯಾಲೆಂಡರ್ ಚೇಂಜ್ ಆಗುತ್ತೆ. 2004 ಟು ಎಕ್ಸಾಂಪಲ್ 2024 ಹೋಗಿ 25 ಬರುತ್ತೆ. ಸೊ ನಾವೇನು ನೋಡ್ತೀವಿ, ಏನೇ ಒಂದು ಯಾರೇ ಹುಟ್ಟಿದ್ರೂ, ಯಾರೇ ಸತ್ರೂ, ಏನೇ ಒಂದು ಫಂಕ್ಷನ್ ಮಾಡಬೇಕು ಅಂದ್ರೂ, ಏನೇ ಒಂದು ಮಾಡಬೇಕು ಅಂದರೆ ಡಿಪೆಂಡ್ಸ್ ಕ್ಯಾಲೆಂಡರ್. ಸೊ ಕ್ಯಾಲೆಂಡರ್ನೇ ತಾನೇ ನಾವು ಫಾಲೋ ಆಫ್ ಮಾಡೋದು. ಸೊ ಚಿಕ್ಕದಾಗಿ ಈ ರೀತಿ ಸೆಲೆಬ್ರೇಟ್ ಮಾಡೋಣ, ಅದರಲ್ಲಿ ಏನಿದೆ ತಪ್ಪು ಅಲ್ವಾ. ಹಬ್ಬಗಳು ಬಂದಾಗ ಹಬ್ಬಗಳು ಮಾಡೋಣ. ಈ ಥರ ಎಲ್ಲರೂ ಹೇಳ್ತಾರೆ, ಇಂಗ್ಲೀಷವ್ರ ಕ್ಯಾಲೆಂಡರ್ ನೋಡಿ ನೀವು ಈ ಕೇಕ್ ಕಟ್ಟಿಂಗ್ ಅದೆಲ್ಲ ಮಾಡ್ತೀರಾ ಅಂತ. ಏನು ತಪ್ಪು ಮಾಡೋದ್ರಲ್ಲಿ? ಯಾಕಂದರೆ ನಾವು ನಮ್ಮ ಹಬ್ಬ ಮಾಡಬೇಕು, ಈ ಯುಗಾದಿ ಹಬ್ಬ ಮಾಡಬೇಕು ಅಂದರೆ ನಾವು ಕ್ಯಾಲೆಂಡ್ರಲ್ಲಿರೋ ಡೇಟ್ ನೋಡ್ತೀವಿ ಅಲ್ವಾ. ಈಗ ಪ್ರೆಸೆಂಟ್ ತೊಗೊಂಡ್ರೆ ಸೊ ಚಿಕ್ಕದಾಗಿ ಸೆಲೆಬ್ರೇಟ್ ನಮ್ಮ ಕೈಲಿ ಹೆಂಗಾಗುತ್ತೋ ಹಂಗೆ ನಮ್ಮ ಹ್ಯಾಪಿನೆಸ್ಗೋಸ್ಕರ ಸೆಲೆಬ್ರೇಷನ್ಸ್ಗಳು ಮಾಡಬೇಕು. ಬೇರೆ ಯಾರೋ ಮಾಡ್ತಾರೆ ಅಂತ ಸೆಲೆಬ್ರೇಷನ್ಸ್ಗಳ್ನ ನೋಡಿ ಮಾಡೋದಲ್ಲ. ಕೆಪಾಸಿಟಿ ನಮ್ಗೆ ಹೆಂಗಾಗುತ್ತೆ, ನಮಗೇನು, ನಾನಿವಾಗ ಹೊರಗೆ ಹೋಗಿ ಎಲ್ಲ ಮಾಡ್ಬೋದಿತ್ತು, ಬಟ್ ನನಗೆ ಇವತ್ತು ಹೋಗೋಕ್ಕಾಗಲಿಲ್ಲ, ಮಾಡೋಕ್ಕಾಗಲಿಲ್ಲ. ಸೊ ಹೆಂಗೆ ಆಗುತ್ತೋ ಅವತ್ತಿನ ಸಿಚುವೇಶನ್ನು, ಅವತ್ತಿನ ಇದು ಏನು ಪ್ಲ್ಯಾನ್ ಇರುತ್ತೋ ಪ್ಲ್ಯಾನು. ಸೊ ಆ ಥರ ಮಾಡಿ, ನನಗಿವತ್ತು ಮಕ್ಕಳು ನೋಡ್ಕೊಳ್ಳೋದಿತ್ತು. ಸೊ ಅವ್ರು ಡ್ಯೂಟಿಲಿ ಬ್ಯುಸಿ ಇದ್ದರು. ಸೊ ಅವ್ರ ಮಕ್ಕಳು ಫ್ರೆಂಡ್ ಜೊತೆನೆಲ್ಲ ಕೂರಿಸಿ ಅವ್ರಿಗೆ ಸೆಲೆಬ್ರೇಷನ್ ಮಾಡಿಸಿ, ಅವ್ರ ಜೊತೆ ನಾನು ಕೂಡ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಇದಾಗಿತ್ತು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್. ಈ ಥರ ಹೋಗ್ತಾ ಇದೆ. ಸೊ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದ್ರು. ಸೊ ಡ್ಯಾನ್ಸ್ ಮಾಡಿ ಅವರಿಗೆ ಸ್ವಲ್ಪ ಸ್ನ್ಯಾಕ್ಸ್ ಕಮ್ಸ್ ಡಿನ್ನರ್ ಥರನೇ ಮಾಡಿಸ್ಬಿಟ್ವಿ. ಡಿನ್ನರ್ ಥರನೇ ಮಾಡಿಸಿದ್ವಿ. ಸೊ ಎಲ್ಲ ಆದಮೇಲೆ ಕೇಕ್ ಕಟ್ಟಿಂಗಲ್ಲಿ ಲಾಸ್ಟಲ್ಲಿ ಇಟ್ಕೊಂಡ್ವಿ. ಯಾಕೆ ಅಂದರೆ ಮೀನ್ಸ್ ಟೈಮಿಂಗ್ಸ್ ಬರುತ್ತಲ್ವಾ, ಆ ಥರ ಬಿಫೋರ್ ಟೈಮಿಂಗ್ಸಲ್ಲೇ ಕಟ್ಟಾಯಿತು ಕೇಕ್ ಕಟ್ಟಿಂಗು. ಸೊ ಹೆಗೇನ್ ಇವಾಗ ಎಲ್ಲ ಆದಮೇಲೆ ಪಟಾಕಿ ಓಡಿಸೋಣ. ಪಟಾಕಿ ಅಂದರೆ ಕೆಳಗಿದು ಥ್ರೋ ಮಾಡಿದ್ರೆ ಸಾಕು, ಬ್ಲಾಸ್ಟ್ ಸೌಂಡ್ ಬರುತ್ತಲ್ವ, ಆ ಥರ ಮಕ್ಕಳಿಗೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಮಾಡಿಸಿದ್ವಿ. ಮಕ್ಕಳಂತೂ ಇವತ್ತು ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ರು. ಸೊ ಫ್ರೆಂಡ್ಸ್, ನಿಮ್ಮದೆಲ್ಲ ಹೇಗಿತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಹೇಳಿಬಿಟ್ಟು ನನಗೆ ಒಂದು ಕಮೆಂಟಲ್ಲಿ ಡ್ರಾಪ್ ಮಾಡಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ. ಸೊ ನೋ ಫೋರ್ಸು. ಸೊ ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದು ಹೇಗಿತ್ತು ಅಂತ ಮಾಡಬೇಕು ಅಂದರೆ ಒಂದು ಕಮೆಂಟ್ನ ಡ್ರಾಪ್ ಮಾಡಿ.
ಸೊ ಅಷ್ಟೇ, ಇವತ್ತು ನೈಟು ಇದಿಷ್ಟ ಆಗಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ. ನೆಕ್ಸ್ಟ್ ಡೇ ನಾನು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅಂದರೆ ಫ್ಯಾಮಿಲಿ, ಹಸ್ಬೆಂಡು, ನಾನು, ಇಬ್ಬರು ಮಕ್ಕಳು ಕರ್ಕೊಂಡು ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹಾಗೆಯೇ ಈ ನ್ಯೂ ಇಯರ್ಗೆ ರೆಸಲ್ಯೂಷನ್ ಅಂತನೋ ಅಥವಾ ಏನೊಂದು ಒಳ್ಳೆ ಮೆಸೇಜ್ ಅಂತನೋ ಹೇಳ್ತೀನಿ. ಮೇಕ್ ನ್ಯೂ ಫ್ರೆಂಡ್ಸ್, ಕೀಪ್ ದ ಓಲ್ಡ್. ಯಾಕಂದರೆ ಫ್ರೆಂಡ್ಸ್ನ ಹೊಸದಾಗಿ ಮಾಡ್ಕೊಳ್ಳೋದ್ರಲ್ಲೇನು ತಪ್ಪಿಲ್ಲ. ಸೊ ಹಳೆ ಫ್ರೆಂಡ್ಸನ್ನು ಮೀನ್ಸ್ ಸಿಚುವೇಶನ್ನು ಇದು. ಅಟ್ಲೀಸ್ಟ್ ನಾವು ಅವ್ರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದು ಮೆಸೇಜ್ ಮಾಡ್ಕೊಂಡು ವಿಶ್ ಮಾಡಿಕೊಂಡು, ಒಂದು ಫೋನ್ ಕಾಲ್ ಮಾಡ್ಕೊಂಡು ಮಾತಾಡಿಸ್ಕೊಂಡು, ಸೊ ಟಚ್ಚಲ್ಲಿ ಇರೋದು ತುಂಬಾ ಒಳ್ಳೆಯದು. ಯಾಕಂದರೆ ಯಾವತ್ತೂ ಯಾರನ್ನು ಮರಿಬಾರ್ದು. ಯಾರ ಕಡೆಯಿಂದನಾದರೂ ಒಂದು ಸ್ವಲ್ಪನಾದ್ರೂ ಹ್ಯಾಪಿನೆಸ್ ಸಿಕ್ಕಿರುತ್ತೆ, ಖುಷಿ ಮೂಮೆಂಟ್ ಇರುತ್ತೆ ಅಲ್ವಾ. ಸೊ ನಾನು ಮುಂಚೆ ಎಲ್ಲ ಇದ್ದಾಗ ನನ್ನ ಓಲ್ಡ್ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಷನ್ ಮಾಡ್ತಾಯಿದ್ದೆ ನ್ಯೂ ಇಯರ್ನ. ಸೊ ಇವಾಗ ಮೀಟ್ ಮಾಡೋಕ್ಕೂ ಆಗಲ್ಲ, ಏನೂ ಆಗಲ್ಲ. ಸೊ ಹಂಗಾಗಿ ನಾನು ಇವತ್ತು ನೈಟ್ 12 ಎಲ್ಲರಿಗೂ ವಿಶ್ ಮಾಡೋಣ, ಮೆಸೇಜ್ ಮಾಡೋಣ ಅಂದ್ಕೊಳ್ತಾ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಹೀಗೆ ಅಟ್ಲೀಸ್ಟ್ ಮೆಸೇಜ್ ಮಾಡೋದಕ್ಕೆ ಆ ಟೈಮಲ್ಲಿ ಆಗಲಿಲ್ಲ ಅಂದ್ರೂ ಸ್ಟೇಟಸಲ್ಲಿ ನ್ಯೂ ಇಯರ್ ವಿಶಸ್ ಟು ಹಾಲ್ ಅಂತ ಹಾಕ್ಕೊಂಡ್ರೆ ಅವ್ರಿಗೆ ಸ್ಟೇಟಸಲ್ಲಿ ಯಾರೆಲ್ಲ ನೋಡಿರ್ತಾರೋ ಅವ್ರಿಗೆಲ್ಲ ನನ್ನ ಕಡೆಯಿಂದ ವಿಶ್ ರೀಚ್ ಆಗಿರುತ್ತೆ. ಸೊ ಇವಾಗ ಫೈನಲಿ ಕೇಕ್ ಕಟ್ಟಿಂಗ್ ಮಾಡಿಕೊಂಡು ಅಷ್ಟೇ ಇವತ್ತಿನ ನ್ಯೂ ಇಯರ್ನ ನೈಟ್ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟು ನಾಳೆ ಬೆಳಿಗ್ಗೆ ಹೇಗಿತ್ತು ನಮ್ಮ ನ್ಯೂ ಇಯರ್ ಅನ್ನೋದನ್ನು ನಾನು ಹೇಳ್ತೀನಿ. ಸೊ ನಮ್ಮ ನೈಟ್ ಸೆಲೆಬ್ರೇಷನ್ ಇಷ್ಟ ಆಗಿತ್ತು. ಸೊ ನೆಕ್ಸ್ಟ್ ಡೇ ನಾವು ಟೆಂಪಲ್ಗೆ ಹೋಗೋಕ್ಕೆ ರೆಡಿ ಆಗಬೇಕು. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ನಾನು ಅವರಿಗೆ ಈ ಡ್ರೆಸ್ನ ತೊಗೊಂಬಂದಿದ್ದೆ ನನ್ನ ಹಸ್ಬೆಂಡ್ಗೆ ನ್ಯೂ ಇಯರ್ಗೆ ಅಂತಲೇ. ಸೊ ಅವರಿಗೆ ಕೊಟ್ಟು ನನ್ನ ಒಂದು ಯೂಟ್ಯೂಬ್ ಪೇಮೆಂಟ್ ಬಂದಿತ್ತಲ್ಲ, ಅದರಿಂದ ನಾನು ಅವರಿಗೆ ಅವತ್ತು ಶಾಪ್ ಮಾಡಿಸಿದ್ದಲ್ಲ ಅವತ್ತು ತೊಗೊಂಬಂದಿದ್ದೆ. ಸೊ ಎಲ್ಲ ರೆಡಿ ಆಗಿಬಿಟ್ಟು ಮಕ್ಕಳಿಬ್ರಿಗೂ ನಾನು ಆ ಡ್ರೆಸ್ ಹಾಕೊಳ್ಳೋಣ ಅಂತ ತೊಗೊಂಡೆ. ಬಟ್ ಯಾಕೋ ನನಗೆ ಇಷ್ಟ ಆಗಲಿಲ್ಲ, ಎತ್ತಿಟ್ಬಿಟ್ಟು ಈ ಥರ, ಯಾಕಂದರೆ ಮ್ಯಾಚ್ ಮಾಡೋಣ ಹಸ್ಬೆಂಡ್ ಡ್ರೆಸ್ಗೆ ಆದಷ್ಟು ಅಂತ ಹೇಳಿಬಿಟ್ಟು ನನ್ನ ಒಂದು ಓಲ್ಡ್ ಲಾಸ್ಟ್ 2 years ಬ್ಯಾಕ್ ಬರ್ಡೇ ಡ್ರೆಸ್ನ ಹಾಕ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಬಂದಿದ್ವಿ. ಫಸ್ಟ್ ನಾವು ವಿಸಿಟ್ ಮಾಡಿದ್ದು ಸಾಯಿಬಾಬಾ ಟೆಂಪಲ್ಗೆ. ಸೊ ಸಾಯಿಬಾಬಾ ಟೆಂಪಲ್ ವಿಸಿಟ್ ಮಾಡಿ ನೆಕ್ಸ್ಟು ಮತ್ತೆ ಬೇರೆ ಟೆಂಪಲ್ಗೆ ಹೋಗಬೇಕು. ಸೊ ದೇವರಲ್ಲಿ ಇವತ್ತು ನಮ್ಮ ಫ್ಯಾಮಿಲಿಗೆ, ನನ್ನ ಸುತ್ತಮುತ್ತ ಜನರಿಗೆ, ನನ್ನ ಬ್ಲಡ್ ರಿಲೇಷನ್ಶಿಪ್ಗೆ, ಫಾರ್ ರಿಲೇಷನ್ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಈ ವರ್ಷ ಎಲ್ಲರಿಗೂ ಸುಖ ಶಾಂತಿ ಆರೋಗ್ಯ ಕೊಡಿ ಅಂತಲೇ ಫ್ರಾಂಕ್ಲಿ ನಾನು ಬೇಡ್ಕೊಂಡಿರೋ ಅಂಥದ್ದು, ಪ್ರೇ ಮಾಡ್ಕೊಂಡಿರೋ ಅಂಥದ್ದು. ಸೊ ನೋಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ದೇವ್ರದ್ದು ದರ್ಶನ ಆಯಿತು, ಪ್ರಸಾದ ಆಯಿತು. ಅಗೈನ್ ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದು ತಿರುಪತಿ ಟೆಂಪಲ್ಗೆ ಹೋದ್ವಿ. ಸೊ ಇವಾಗ ಹೋಗ್ತಿರೋ ಟೆಂಪಲ್ಲು ಟ್ಯಾಂಕ್ ಬಂಡ್ ಲೋ ಅಲ್ಲಿದೆ ಹೈದ್ರಾಬಾದಲ್ಲಿ. ಸೊ ತಿರು ಟೆಂಪಲ್ಲು. ಈ ಟೆಂಪಲಲ್ಲಿ ಬಿಲ್ಕುಲ್ ಫೋನ್ ಅಲೋಡ್ ಇಲ್ಲ ಒಳಗೆ. ಸೊ ಹಂಗಾಗಿ ನಾನು ಯಾವುದೇ ಥರ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಅಲ್ಲಿಂದ ಬಂದುಬಿಟ್ಟು ನೆಕ್ಸ್ಟು ನಾವು ಹೋಟೆಲ್ಗೆ ಡಿನ್ನರ್ಗೆ ಬಂದಿದ್ವಿ. ಯಾರ ಜೊತೆ ಬಂದಿದ್ವಿ ಅಂದರೆ ನಮ್ಮ ಮನೆ ಆಪೋಸಿಟ್ ಇದ್ದಾರಲ್ಲ ಭವಿಷ್ಯ, ನನ್ನಿಬ್ಬರು ಮಕ್ಕಳಿಗೂ ಅವ್ರ ಫೇವ್ರೇಟು ದಾದಿ ಅಂತ ಕರಿತಾನೆ ಇರ್ತಾರೆ. ಸೊ ಹಾಗಾಗಿ ಅವ್ರ ಜೊತೆ ನಾವು ಒಂದು ಚಿಕ್ಕದಾಗಿ ಡಿನ್ನರ್ಗೆ ಬಂದಿದ್ವಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ. ಸೊ ಡಿನ್ನರಲ್ಲಿ ಫುಡ್ ಮೀನ್ಸ್ ಯಾವ ಥರ ಆರ್ಡ್ರ್ ಮಾಡಿದ್ವಿ ಅಂದರೆ ಯಾರಿಗೆ ಏನೇನು ಇಷ್ಟನೋ ಆ ಥರ ಮಾಡಿಕೊಂಡು ಶೇರ್ ಮಾಡ್ಕೊಂಡು ತಿನ್ನೋ ಥರ. ಲಾಸ್ಟಲ್ಲಿ ನಾವು 1 ಕಪ್ ಕಾಫಿಯಿಂದ ಇವತ್ತಿನ ಡಿನ್ನರ್ನ ಎಂಡ್ ಮಾಡಿದ್ವಿ. ನಾವು ಆ್ಯಕ್ಚುಲಿ ಬಂದಿದ್ದು ಹೈದ್ರಾಬಾದಲ್ಲಿರೋ ತಾಜ್ ಹೋಟೆಲ್ಗೆ ಬಂದಿದ್ವಿ. ಸೊ ನನಗೆ ಒಂದು ಸ್ವಲ್ಪ ಸೌತ್ ಇಂಡಿಯನ್ ಫುಡ್ ಮೇಲೇ ಜಾಸ್ತಿ ಲೈಕ್ ಆಗೋದು. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಯಾವಾಗ ಎಲ್ಲೋ ಹೊರಗೆ ಹೋದ್ರೂ ಸೌತ್ ಇಂಡಿಯನ್ ಸ್ಟೈಲ್ ಎಲ್ಲಿ ಚೆನ್ನಾಗಿರುತ್ತೋ ಅದನ್ನು ಕೇಳಿ ಹೊರಗೆ ಹೋಗ್ತಾ ಇರ್ತೀವಿ. ಸೊ ಕಾಫಿ ಅಂತ ತುಂಬಾ ಚೆನ್ನಾಗಿತ್ತು, ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಸೊ ನ್ಯೂ ಇಯರ್ ಈ ಸತಿ ಹೀಗಿತ್ತು. ಸೊ ನೈಟ್ ಸೆಲೆಬ್ರೇಷನ್ ಮಕ್ಕಳ ಜೊತೆ ಆಯಿತು. ಮಾರ್ನಿಂಗ್ ಇವತ್ತಿಂದ ಅಂದರೆ ಫಸ್ಟ್ ಡೇಟ್ ದಿನ ಇವತ್ತು ನಾನು ಇಷ್ಟಪಡೋ ದೇವ್ರುಗಳು, ನಾನು ಇಷ್ಟಪಡೋ ಅನ್ನೋದಕ್ಕಿಂತ ಸಿಚುವೇಶನ್ ಇವತ್ತು ಯಾವ ಟೆಂಪಲ್ಗೆ ಹೋಗಬೇಕು ಅನ್ನೋದು ಮನಸ್ಸಲ್ಲಿ ಬಂದಿತ್ತು ಆ ಟೆಂಪಲ್ಗೆ ಹೋಗ್ತಾ ಇರ್ತೀನಿ. ಸೊ ಇದಿಷ್ಟು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಆಗಿತ್ತು. ಸೊ ನಿಮಗೆಲ್ಲ ಲೈಕ್ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ. ಅಗೇನ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್.